ಸೊ ಅಂದರೆ ಗುರು ಶಿಷ್ಯರ ಆದಮೇಲೆ ಒಂದು 2 ಇಯರ್ ಆದಮೇಲೆ ಈ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟರ ಆಯಿತು, ಅದಾದಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ನಾನು ಫಸ್ಟ್ ಸಾರ್ಗೋಗಿ ಹೇಳಿದಾಗ ತುಂಬ ಇಷ್ಟ ಆಯಿತು ಈ ಲೈನ್ ಇದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳಿದೆ, ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದರು. ಫಸ್ಟಿಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ, ನಾನು ಒತ್ತಾಯ ಮಾಡಿದಕ್ಕೆ ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದ್ಮೇಲೆ ಅವರು ಮುಂಬೈಗೆ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದರೆ ಏನಂದ್ರೆ ಇದುವರೆಗೂ ನನಗೆ ನೀವು ಇವಾಗಲೇ ಸೆಟ್ ನೋಡಿದಿದ್ದಾರೆ, ನನಗೆ ಸಿಕ್ಕಿರೋದಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದ್ರೆ ನಾನು ಏನೋ ಜೀನಿಯಸ್ ವಿಚಾರ ಆಗಿರ್ಬೋದು, ಸೆಟ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇದು ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರ್ಲಿಲ್ಲ. ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾಗ ಮೀರಿ ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿಲ್ಲ. ಬಟ್ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು. ಯಾಕಂದ್ರೆ ಅವ್ರು ಸಾರಥಿ ಆದಮೇಲೆ 10 years ತುಂಬ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಯಾವುದೋ ನಮಗೆ ಸರಿಯಾಗಿ ನಿರ್ದೇಶಕರಾಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ನಮಗೆ ಹೊಂದಿಕೆ ಆಗಲಿಲ್ಲ. ಸೊ ನಿಮ್ಮ ಸ್ಕ್ರಿಪ್ಟ್ ನೀವು ನಮಗೆ ಇಷ್ಟ ಆಯಿತು ಅಂತ ಅವರು ಹೇಳಿ ಮುಂದೆ ಬಂದರು. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ಆಯ್ತು ಆಗಿತ್ತು, ಮತ್ತು ಇಂಡಸ್ಟ್ರಿಯಿಂದನೂ ಅವರಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅಂತ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು, ಮತ್ತೆ ಅವರು ಪ್ರಾಮಿಸ್ ಮಾಡಿದರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತ ಎಲ್ಲ ಹೇಳಿದ್ದಾರೆ. ಸೊ ಇದು ತುಂಬ ಖುಷಿ ವಿಚಾರ. ಇನ್ನು ನಮ್ಮ ಸಂಭಾಷಣೆಕಾರರು ಇಬ್ಬರು, ಶ್ರೀಕಾಂತ್ ಮತ್ತು ಮಾಸ್ತಿ ನನಗೆ ಯಾವಾಗಲೂ ನನಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ. ಸೊ ಈ ಸರಿ ನನಗೆ ಶ್ರೀಕಾಂತ್ ಯಾಡ್ ಆದ್ರು, ಯಾಕಂದ್ರೆ ಅವನು ನನಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ. ಸೊ ಕೆಲವು ವಿಚಾರಗಳನ್ನು ಅವನು ಡೈಲಾಗ್ಗಳಲ್ಲಿ ಇದಾಗಿ ಬರೆಯಕ್ಕೆ ಶುರು ಮಾಡ್ದ. ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಅವಾಗ ನಾನು ಮಾಸ್ತಿ ಕೇಳ್ಕೊಂಡೆ, ಒಂದು ಹೊಸಬರನ್ನ ಒಂದು ಅವಕಾಶ ಕೊಡೋಣ ಇದ್ರ ಮೂಲಕ ಅಂತಂದಾಗ, ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನ ಅಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರು ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ತಿ. ಮತ್ತು ಇಬ್ಬರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಮಾಸ್ತಿ ಗೊತ್ತಲ್ಲ ನಿಮಗೆ, ಒಂದೊಂದು ಪೆನ್ನು ಒಂದು ಅರಿತಾವ ಇದು ಅಂತ ತುಂಬ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ. ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಲೇ ನಮ್ಮ ಸಾರ್ ಹೇಳ್ಬೋದು. ಅಂದರೆ ಇದು ಈ ಸಿನಿಮಾ ಮಾಡೋಕ್ಕೆ ಅಂದರೆ ತುಂಬ ಒಂದು 80s 90s ಬ್ಯಾಕ್ಗ್ರೌಂಡ್ ಕಟ್ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಮಗೆ ಆ ಥರದ ಲೊಕೇಶನ್ಸ್ ಆಗಲಿ ಒಂದು ವಾತಾವರಣ ಸೆಟ್ ಆಗಲ್ಲ. ಸೊ ಪ್ರತಿಯೊಂದೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಥ ವಿಚಾರದಲ್ಲಿ ನನಗೆ ಹೀರೋ ಸಪೋರ್ಟ್ ಅಂದರೆ ಎಷ್ಟು ಅಂದರೆ ಸೆಟ್ಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ, ಮತ್ತು ಆ್ಯಕ್ಟಿಂಗಲ್ಲಿ ಏನೋ ಡೌಟ್ ಇದ್ದರೂ ಕೂಡ, ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್, ಎಲ್ಲ ರೀತಿಯಲ್ಲಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಈ ಹೀರೋ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನೀವು ಇದ್ದಿದ್ದಕ್ಕೆ ನಾನು ಈ ಥರ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಮತ್ತು ಇನ್ನು ನಮ್ಮ ಸಿನಿಮಾಟೋಗ್ರಾಫರ್ ಸ್ವಾಮಿ ಜಯಗೌಡ, ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು, ಇವಾಗ ನಮ್ಮ ಸಿನಿಮಾನು ಸ್ವಾಮಿನೇ ಮಾಡ್ತಿದ್ದಾರೆ. ಅದ್ಭುತವಾದ ಟೆಕ್ನಿಷಿಯನ್. ಅಂದರೆ ನಾವು ಏನು ನಾನು ವಿಜುವಲ್ ಅಂದ್ಕೊಂಡಿದ್ದೋ ಅದನ್ನು ನನಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ರು, ನನಗಿದು ಮೊದಲನೇ ಬಿಗ್ ಕ್ಯಾನ್ವಾಸ್ ಸಿನಿಮಾ. ಸೊ ನನಗೆ ಸ್ವಾಮಿಯಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಕ್ಯಾನ್ವಾಸ್ ಅಂದರೆ ಅವ್ರಿಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತು ಈ ಸೆಟ್ಟಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್. ಇದಕ್ಕಿಂತ ಮುಂಚೆ ಈ ಥರ ಸೆಟ್ ಹಾಕಿ ಮಾಡಿದ್ದು ನಾನು ಫಸ್ಟ್ ಟೈಮ್. ಆ ಸೆಟ್ ಹಾಕೋದ್ರಿಂದ ಮತ್ತು ಅದನ್ನ ಟೇಕಿಂಗ್ಸ್ ಆಗಿರ್ಬೋದು, ತುಂಬ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯಿತು. ಸೊ ಈ ಮೂಲಕ ಥ್ಯಾಂಕ್ ಯುನೂ ಹೇಳ್ತಾ ಇದ್ದೀನಿ ಸ್ವಾಮಿ. ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಆರೂರ್ ಸುಧಾಕರ್ ಅಂತ, ನಾನು ಇದಕ್ಕಿಂತ ಮುಂಚೆಗೆ ಅವರು ಸಿನಿಮಾಟೋಗ್ರಾಫರ್, ನನ್ನ ಗುರು ಶಿಷ್ಯರು.
ನಾನು ಈ ಸರಿ ಸಿನಿಮಾಟೋಗ್ರಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಷ್ಟೇ ಸರ್. ಹಳ್ಳಿ ಕತೆ ಕಟೆರಿಗೂ ಇದಕ್ಕೂ ಸಂಬಂಧ ಇಲ್ಲ. ಹಳ್ಳಿ ಕತೆ ಅನ್ನೋದೇ ಆಮೇಲೆ ಐತೆ ಅಂತನಾ, ಆಮೇಲೆ ಹಬ್ಬ ಇದೆ ಅಂತನಾ? ಹೌದೌದು. ಈ ಉಳುವನೆ ಭೂಮಡಿ ಅದು ಕಟೇರ, ಅದು ಆಕ್ಟ್ ಇಲ್ಲ ಇಲ್ಲ, ಅದಾದ್ಮೇಲೆನು ಸ್ವಲ್ಪ ಘಟನೆಗಳು ಮುಂದುವರೆದವು. ಸೊ ಇದು 72 ಅಲ್ಲೇ ಉಳುವನೆ ಒಡಿಯ ಆಯ್ತು. ಸೊ ಆಫ್ಟರ್ ಮಾತಾಡಿದಾಗ ನಾನು ಅರ್ಧಂಬರ್ಧ ಮಾತಾಡಿದ್ದೀನಿ. ನಿಮ್ಮ ಪ್ರಶ್ನೆಗಳು ಕೇಳ್ಕೊಂಡೆ ಇದು ಮಾಡೋಣ ಅಂತ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ. ನೀವು ರಾಚೆಯ ಅಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಎದುರುಗಡೆ, ನಿಮ್ಮ ಎದುರುಗಡೆ ನಾವು ಇರೋದು. ಮತ್ತು ಇವತ್ತೊಂದು ವಿಶೇಷ ದಿನ, ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೆದೆ, ನಮ್ಮನ್ನು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲು ನಮ್ಮನ್ನು ನಾವು ನಂಬಬೇಕು, ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು. ಮತ್ತು ಅರ್ಬನ್ ಕಥೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ, ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅಂದ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದೆಯಲ್ಲ, ನಿಜಕ್ಕೂ ದೊಡ್ಡದು. ಮತ್ತು ಅಟ್ ಎ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕ್. ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕತೆಗಾರ, ಅಂದರೆ ಆ ಒಂದು ಸೊಗಡು ಹಿನ್ನೆಲೆ ಎಲ್ಲನೂ ಅದರಲ್ಲಿರುತ್ತೆ. ನಮಗೆ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾ ಫಸ್ಟ್ ವರ್ಷನ್ ಕೊಟ್ಟರು. ಸೊ ನನಗೆ ತುಂಬ ಈಸಿ ಆಯಿತು. ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನ್ನಿಸ್ತಿರುತ್ತೆ, ಈ ಥರ ಸಿನಿಮಾಗೆ ನಾವು ಪೆನ್ ಇಡ್ತಾ ಇರೋದು ತುಂಬ ಖುಷಿ ಆಗುತ್ತೆ ಅಂತ. ಮತ್ತು ಹಿಂದಿನ ಅಷ್ಟು ಪೀಳಿಗೆದು ಕತೆಗಳು ಬರ್ತವೆ, ರೈತರು, ಅದರ ಸಮಸ್ಯೆ, ಅವ್ರ ಖುಷಿ, ಅವ್ರ ಒಡನಾಟ, ಮತ್ತು ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು. ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾ ಇದು ಕೊಡುತ್ತೆ. ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಥರದ್ದು ಒಬ್ಬ ನಿರ್ದೇಶಕ ತಾನು ಕತೆಗಳನ್ನ ಸಿನಿಮಾ ಮಾಡ್ತಾ ಇರೋದು. ಮತ್ತು ಸತ್ಯಪ್ರಕಾಶ್ ಸರ್ಗೆ ಮತ್ತು ಸೂರಜ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಥರದ ಕತೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಹಳ್ಳಿಗಳು ಸಿಗಲ್ಲ. ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳಿಗೆ ಹೋದ್ರೇ ಇದು ಹಳ್ಳಿನ ಅನಿಸ್ಬಿಡುತ್ತೆ. ಬಟ್ 70ರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ತರೋದು, ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು. ಸೊ ಸೂರಜ್ ಗೌಡ್ರು ಮತ್ತು ಸತ್ಯಪ್ರಕಾಶ್ ಅವರು, ಜಡೇಶ್ ಅವರು ಹೇಳ್ದಂಗೆ ಏನೇ ಕೇಳಿದ್ರು ತಗೊಳ್ಳಿ, ನಾನು ಇದ್ದೀವಿ ಅಂತ. ಮತ್ತು ಫಸ್ಟು ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು. ನಾನು ಇದ್ದೆ ಅವತ್ತು, ಅವರು ವುಡ್ ಟೇಬಲ್ ಇತ್ತು, ಯಾವುದು ಕ್ವಶನ್ಸ್ ಮಾಡಲಿಲ್ಲ. ಅವ್ರು ಕೇಳಿದ ತಕ್ಷಣ ಒಂದು 3 ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು, ನಾನು ಮಾಡ್ತೀನಮ್ಮ ಅಂದರು. ಅದು ಆವಾಗಿನ್ನೂ ಸಲಗ ಆ ಇದರಲ್ಲಿ ಬೇರೆ ಇದ್ದರು. ಮತ್ತು ವಿಜಯ್ ಬಗ್ಗೆ ನಾನು ಯಾವಾಗಲೂ ಹೇಳೋದಷ್ಟೇ, ಯಾವಾಗಲೂ ಸ್ಟ್ರಗಲಿಂಗಿಂದನೇ ಬಂದಿದ್ದು. ತನ್ನನ್ನು ತಾನು ನಂಬಿದ್ದು ಏನಕ್ಕೆ ಅಂದರೆ, ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾವ ದುಡ್ಡು ಹಾಕ್ತಾ ಇದ್ದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡೋಗಿ ಕತೆ ಹೇಳು ಅಂದಾಗ, ಸೂರ್ಯದೇನು ಅಂದರೆ ವಿಷುವಲ್ಲು ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು, ಅದು ಹೇಳೋಕ್ಕಾಗಲ್ಲ. ಸೊ ಇವ್ರ ಅಕ್ಕ ಬಾವ ಏನು ಹೇಳ್ತಾವನೋ ಅವನನ್ನೋ ಥರ ನೋಡ್ತಾವ್ರೆ. ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯಿತು. ಮತ್ತು ಎಲ್ಲನೂ ಒಂದು ಚಿಕ್ಕ ಶರ್ಟ್ ಬರುತ್ತೆ ಅಂದರೆ ಪ್ರೊಡಕ್ಷನ್ ಅವ್ರ ಹತ್ರ, ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಕಾಸ್ಟ್ಯೂಮರ್ ಹತ್ರ ಹೇಳಿ ಇದನ್ನು ಎಷ್ಟಾಗುತ್ತೆ, 600 ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರೋಂಥ ದಿನಗಳು. ಮತ್ತು ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ದುನಿಯಾಗ ಮುಂಚೆ ವಿಜಿ ಏನೂ ಅಲ್ಲ. ತದನಂತರ ಮೆಜೆಸ್ಟಿಕ್ ಟ್ಯಾಕಿಸಲ್ಲಿ ಫಸ್ಟ್ 38 ಶೋಗಳು ಹೌಸ್ಫುಲ್ ಓಡುತ್ತೆ. ಆ ಒಂದು ಭಯ ಇದ್ರ ಮೇಲೆ ಬಿದ್ದಾಗ ಅದನ್ನು ಅಲ್ಲಿಂದ ತಗೊಂಡು ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು. ಹುಟ್ಟಿದ್ದು ಸಾರ್ಥಕ ಆಯ್ತು ಗುರು, ಹ್ಯಾಪಿ ಬರ್ಡೇ. ಮತ್ತು 2 ಸಿನಿಮಾಗಳು, ದುನಿಯಾ ಎಲ್ಲ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗೋವಾಗ ಬಂದ ಸಿನಿಮಾ. ಆದರೆ ಸಲಗ ಮತ್ತು ಭೀಮಾ ಬಂದಿದ್ದು ತುಂಬ ಕ್ರೂಷಿಯಲ್ ಟೈಮ್ಸ್, ಅಂದರೆ ಕರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ ಸಿನಿಮಾ. ಆವಾಗ ಜನನ ಥಿಯೇಟ್ರಿಗೆ ಕರೆಸಿದ್ದು. ಮತ್ತು ನಾಯಕನಾಗಿ ಗೆದ್ದರು, ಸೂರ್ಯವರಿದ್ದರು, ವಿಜಯ್ ಇದ್ದರು, ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು, ಗೆದ್ದರು. ಆದರೆ ನಿರ್ದೇಶಕನಾಗಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿದಾಗ
ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ, ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಜನರ ಆಶೀರ್ವಾದದಿಂದ ಚೆನ್ನಾಗಾಯಿತು. ಆಮೇಲೆ ಭೀಮಾ, ತದನಂತರ ಈಗಿದು. ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ, ನಮ್ಮ ಎಲ್ಲರನ್ನು ಬೆಂತಟ್ಟು ಆರೈಸಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು.